ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ತುಂಬ ವಿಶೇಷವಾದ ಚಕ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ. ಬನ್ನಿ ಹಾಗಾದರೆ ಇದು ಯಾವ ಥರ ಚಕ್ಲಿ ಮಾಡೋದು, ಏನನ್ನು ಬಳಸ್ತೀವಿ, ಹೇಗೆ ಮಾಡ್ತೀವಿ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಇನ್ಸ್ಟಂಟಾಗಿಯೂ ಕೂಡ ಮಾಡ್ಕೊಳ್ಬಹುದು. ನೋಡಿ ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ. ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಉದ್ದಿನ ಬೇಳೆನಾದರೂ ಸರಿ, ಉದ್ದಿನ ಕಾಳಾದರೂ ಸರಿ, ಯಾವುದಾದ್ರೂ ತಗೊಳ್ಳಿ. ಅರ್ಧ ಕಪ್ಪಲ್ಲಿ ನಾನು ಉದ್ದಿನ ಕಾಳನ್ನು ತಗೊಂಡು ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 3 ಟೇಬಲ್ ಸ್ಪೂನ್ ಆಗೋವಷ್ಟು ಹೆಸರು ಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಬಳಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹಾಗೆ ರುಚಿಕರವಾಗೂ ಬರುತ್ತೆ. ನೋಡಿ, ಇದು ಹೆಸರು ಬೇಳೆ ಒಂದು 3 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಎರಡನ್ನು ಹಾಕಿ ಚೆನ್ನಾಗಿ ಒಂದು 3ರಿಂದ 4 ಸರಿ ನಾವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ವಾಶ್ ಮಾಡಿದ ನಂತರ ಯಾವ ಕಪ್ಪಲ್ಲಿ ನಾವು ಉದ್ದಿನ ಕಾಳನ್ನು ತಗೊಂಡಿದ್ದೀವಿ ಅದೇ ಕಪ್ಪಲ್ಲಿ 2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ತೋರಿಸಿರುವಂತಹ ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬ ಕರೆಕ್ಟಾಗಿ ಬರುತ್ತೆ. 2 ಕಪ್ನಷ್ಟು ನೀರನ್ನು ಹಾಕಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ 4 ವಿಸಿಲ್ ತಗೋಬೇಕು. ನೋಡಿ, ಇವಾಗ 4 ವಿಸಿಲ್ ಆಗಿದೆ. ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನಾನು ಸ್ಪೂನಲ್ಲಿ ಅದನ್ನು ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ರೆಡಿ ಆಗಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿ ಇದು ತುಂಬ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಬೇಳೆ ಈ ಥರ ಪೂರ್ತಿ ಗಂಧದ ಥರ ಆಗಿರಬೇಕು. ಇದು ತಣ್ಣಗಾದ ಮೇಲೆ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಆಗಿಲ್ಲ ಅಂದರೆ 2 ಸರ್ತಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಒಂದೇ ಸರಿಗೆ ಆಗಿತ್ತು, ಗ್ರೈಂಡ್ ಮಾಡ್ಕೊಂಡಿದ್ದೆ. ನೋಡಿ, ಈ ಥರ ಗಂಧದ ಥರ ರುಬ್ಕೊಳ್ಬೇಕು. ಇದನ್ನು ಒಂದು ಸ್ಪೂನಿಂದ ನಾನು ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಬೇಳೆ ಅಂಶ ಸ್ವಲ್ಪನೂ ಇರಬಾರ್ದು, ಪೂರ್ತಿಯಾಗಿ ಇದು ಸಣ್ಣ ಆಗಿರಬೇಕು. ಇವಾಗ ನಾವು ಆವಾಗಲೇ ಉದ್ದಿನ ಕಾಳನ್ನು ತಗೊಂಡಿದ್ವಲ್ಲ, ಅದೇ ಕಪ್ಪಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ. ಇದು ಕರೆಕ್ಟ್ ಮೆಜರ್ಮೆಂಟು. 2 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇದಕ್ಕೆ ನೀವು ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಬಹುದು. ನಾನು ಹೇಳಿರೋ ಮೆಜರ್ಮೆಂಟಲ್ಲಾದರೆ ಪರ್ಫೆಕ್ಟಾಗಿ ಚಕ್ಲಿ ರೆಡಿ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೆಣ್ಣೆ ಅಥವಾ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಬಳಸಬಹುದು. ನಾನು ಸ್ವಲ್ಪ ಬಟರ್ನ ಇದನ್ನು ಕರಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಬಟರ್ನ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಖಾರದ ಅಂಶವನ್ನು ಹಾಕಲ್ಲ. ಹಾಗೆ ಸ್ವಲ್ಪ ಜೀರಿಗೆ, ಇದು ಆಪ್ಷನಲ್. ಜೀರಿಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಕೈಯಿಂದ ಕಲಸಿ ನಾವು ಆವಾಗಲೇ ಬಟರ್ನ ಕರಗಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಕಲಿಸ್ಕೊಳ್ಳಿ ಒಂದು ಸ್ಪೂನಿನ ಸಹಾಯದಿಂದ. ನೋಡಿ, ಇವಾಗ ಕಂಪ್ಲೀಟಾಗಿ ಕಲಿಸಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಇಂಗನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಎಲ್ಲ ಹಾಕ್ಕೊಂಡ ನಂತರ ಈ ಥರ ಕೈಯಿಂದ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಾವು ಹಾಕಿರುವಂತಹ ಬಟರ್ ಮತ್ತು ಸಾಲ್ಟ್ ಹಾಗೆ ಜೀರಿಗೆ ಎಲ್ಲವೂ ಕೂಡ ಪ್ರತಿಯೊಂದು ಹಿಟ್ಟಿನಲ್ಲಿ ಚೆನ್ನಾಗಿ ಬೆರೆತು ಹೋಗಬೇಕು. ಹಿಟ್ಟನ್ನು ಕಲಸಿದ ನಂತರ ಕೈಯಲ್ಲಿ ಮುಷ್ಟಿ ಮಾಡಿ ನೋಡಿದ್ರೆ ಅದು ಮುಷ್ಟಿ ಆಗಬೇಕು. ಆವಾಗ ನಮಗೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಚೆನ್ನಾಗಿ ಕಲಸಿ ರೆಡಿ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ಕೂಡ ಅಷ್ಟೇ ಪಳ್ಳಾಗೂ ಬರುತ್ತೆ, ಹಾಗೆ ಸ್ವಲ್ಪನೂ ಕಟ್ಟಾಗಲ್ಲ. ಈ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ. ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಬೇಳೆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಟ್ಟಿಗೆ ಎಲ್ಲವನ್ನು ಹಾಕ್ಕೊಳ್ಳಲ್ಲ, ಸ್ವಲ್ಪ ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಂತರ ಮತ್ತೆ ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಒಂದು ಅರ್ಧದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದು ಕೈಯಿಗೆ ಅಂಟುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಸ್ಪೂನಿನಿಂದ ಇದನ್ನು ಕಲಿಸ್ಕೊಂಡು ಆನಂತರ ಕೈಯಿಂದ ಕಲಿಸ್ಕೊಳ್ತೀನಿ. ಈ ಥರ ಎಲ್ಲ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಬೇಕು ಅನ್ನುವಂತಹ ಅವಶ್ಯಕತೆ ಏನಿಲ್ಲ. ನಾನು ಹಾಗೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಾನು ಈಗ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ನೀವು ಕೂಡ ರೆಡಿ ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಸ್ವಲ್ಪನೂ ಕಟ್ ಆಗದಾಗೆ, ಹಾಗೆ ಸ್ವಲ್ಪನೂ ಸ್ಟಿಕ್ಕಿ ಆಗಲ್ಲ. ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ, ಇದು ಎಣ್ಣೆ ಹಿಡಿಯೋದೇ ಇಲ್ಲ.
ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ. ಇವಾಗ ಇನ್ನೂ ಸ್ವಲ್ಪ ನನಗೆ ಬೇಳೆ ಪೇಸ್ಟು ಬೇಕು ಅಂತ ಅನ್ನಿಸ್ತು, ಮತ್ತೆ ಒಂದು ಸ್ವಲ್ಪ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸ್ಬೇಕಾದ್ರೆ ನಿಮಗೂ ಕೂಡ ಸ್ವಲ್ಪ ಕಡಿಮೆ ಅನಿಸಿದ್ರೆ ಬೇಳೆ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ. ಇವಾಗ ನಾನು ಹಾಕ್ತಾ ಇದ್ದೀನಿ. ನಾನು ತಗೊಂಡಿರುವಂತಹ ಬೇಳೆಗೆ ತಗೊಂಡಿರುವಂತಹ ಹಿಟ್ಟಿಗೆ ಪರ್ಫೆಕ್ಟಾಗಿ ಇದು ಮ್ಯಾಚ್ ಆಗಿದೆ. ನಾನು ನೀರನ್ನು ಹಾಕ್ಕೊಳ್ತಾ ಇಲ್ಲ, ಇದನ್ನು ಪೇಸ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲಿಸ್ಕೊತೀರೋ ಅಷ್ಟು ರುಚಿಕಟ್ಟವಾಗಿ ಚಕ್ಲಿ ಅಂತೂ ರೆಡಿ ಆಗುತ್ತೆ ನೋಡಿ. ನಾರ್ಮಲ್ ಚಕ್ಲಿ ಮಾಡಬೇಕಾದ್ರೆ ನಾವು ಹುರುಗಡ್ಡೆ ಹಿಟ್ಟನ್ನು ಮಿಕ್ಸ್ ಮಾಡ್ತೀವಿ, ಇದಕ್ಕೆ ಅಕ್ಕಿ ಹಿಟ್ಟು ಬಿಟ್ಟರೆ ಬೇರೆ ಯಾವ ಹಿಟ್ಟನ್ನು ಕೂಡ ನಾವು ಮಿಕ್ಸ್ ಮಾಡಿಲ್ಲ. ಈ ಥರ ಹಿಟ್ಟಂತೂ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ನಾವು ಒಂದು ಸರಿ ಚಕ್ಲಿ ಉರುಳಿಗೆ ಮಾಡಬೇಕಾದ್ರೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ಕಟ್ ಮಾಡಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಲಿ ಮನೆಯನ್ನು ತೊಗೊಂಡಿದ್ದೀನಿ, ಅದಕ್ಕೆ ಸುತ್ತಲೂ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಚೋದ್ರಿಂದ ಜಾಸ್ತಿ ಚಕ್ಲಿ ಒಳಗೆ ಹತ್ಕೊಳ್ಳಲ್ಲ ಅನ್ನೋ ಒಂದು ಕಾರಣಕ್ಕೆ. ಇವಾಗ ಅದಕ್ಕೆ ಹಚ್ಚಿದ ನಂತರ ಚಕ್ಲಿ ಮಾಡೋಕ್ಕೆ ಈ ಥರ ಸ್ಟಾರ್ ಪ್ಲೇಟ್ ಇರುತ್ತಲ್ಲ, ಅದನ್ನು ಕೂಡ ಅದಕ್ಕೆ ಎಣ್ಣೆ ಹಚ್ಚಿ ಇವಾಗ ಮಾಡ್ಕೊಂಡಿರುವಂತಹ ರೋಲನ್ನು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿಕೊಂಡು ಹಾಕ್ಕೊಳ್ಳಿ ನೀವು. ಇವಾಗ ಇದಕ್ಕೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಸ್ವಲ್ಪ ತೆಗೆದು ಬಿಡ್ತಾ ಇದ್ದೀನಿ. ಈ ಭಾಗಕ್ಕೂ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ, ಅದು ಹಿಟ್ಟನ್ನು ಕೂಡ ಅಂಟ್ಕೊಳ್ಳಲ್ಲ ಸ್ವಲ್ಪನೂ. ಆ ಕಾರಣಕ್ಕೆ ಹಚ್ಕೊಂಡ ನಂತರ ಇದನ್ನು ಲಾಕ್ ಮಾಡಿಕೊಂಡು ಇವಾಗ ಚಕ್ಲಿನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಬಿಳಿ ಬಣ್ಣದ ಚಕ್ಲಿ ಅಂತೂ ರೆಡಿ ಆಯಿತು. ಇದು ಸ್ವಲ್ಪನೂ ಖಾರವನ್ನು ನಾನು ಉಪಯೋಗಿಸಿಲ್ಲ, ಬೇಕು ಅಂತ ಅಂದರೆ ನೀವು ಹಾಕ್ಕೊಳ್ಬಹುದು. ಇದನ್ನು ಹಾಗೆ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಅಂಗಡಿಯಲ್ಲಿ ನಮಗೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದೇ ರುಚಿನೇ ಇದು ಕೂಡ ಕೊಡುತ್ತೆ. ನಿಮಗೆ ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡ ಆ ಸೈಜಲ್ಲಿ ನೀವು ಚಕ್ಲಿನ ರೆಡಿ ಮಾಡ್ಕೊಳ್ಳಿ. ಇದನ್ನು ನಾನು ನಿಮಗೆ ಕೈಯಲ್ಲಿ ಹಾಕ್ಕೊಂಡು ಬೇಕಾದರೆ ತೋರಿಸ್ತೀನಿ. ಇದು ಸ್ವಲ್ಪನೂ ಕಟ್ಟಾಗಲ್ಲ ನೋಡಿ. ಕೈಯಲ್ಲಿ ತಗೊಂಡು ಹಾಗೇ ನಾನು ಹಾಕ್ಕೊಳ್ಬೋದು ನೋಡಿ. ಎಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ರೆಡಿಯಾಗಿದೆ. ಪಕ್ಕದಲ್ಲಿ ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ಒಂದೊಂದಾಗಿ ಅದರಲ್ಲಿ ಹಾಕ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ತುಂಬ ಹೈ ಮಾಡಬೇಡಿ, ಹಾಗೆ ಸ್ಲೋ ಮಾಡಬೇಡಿ, ಮೀಡಿಯಮ್ನಲ್ಲಿರಲಿ. ಚಕ್ಲಿ ಹಾಕಿದ ನಂತರ ಈ ಥರ ಬಬಲ್ಸ್ ಬರಬೇಕು, ಅಂದ್ರೇ ಚಕ್ಲಿ ತುಂಬ ಬೇಗ ಬೇಯುತ್ತೆ ಹಾಗೂ ಪರ್ಫೆಕ್ಟಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ಒಂದು ಸರ್ತಿ ನಾನು ಮಾಡಿ ಹಾಕ್ಕೊಳ್ಳೋಕ್ಕೆ ಒಂದು 5ರಿಂದ 6 ಚಕ್ಲಿ ಬೇಕು ಅಂತ ಅಷ್ಟು ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಬಬಲ್ಸ್ ಬರೋದು ಸ್ವಲ್ಪ ಕಡಿಮೆ ಆದ ನಂತರ ಅದನ್ನು ಮತ್ತೆ ಒಂದು ಸಾರಿ ಉಲ್ಟಾ ಮಾಡಬೇಕಾಗುತ್ತೆ ನೋಡಿ. ಈ ಥರ ಆದಮೇಲೆ ಉಲ್ಟಾ ಮಾಡಿದ್ಮೇಲೆ ಒಂದು 5 ನಿಮಿಷದೊಳಗನೆ ತೆಗೆದುಬಿಡಿ. ತುಂಬ ಕೆಂಪಾಗಿ ಮಾಡೋಕ್ಕೆ ಹೋಗಬೇಡಿ. ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಅದನ್ನು ಒಂದು 5 ನಿಮಿಷ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ನೀವು ಉಲ್ಟಾ ಮಾಡೋಕ್ಕೆ ಹೋಗ್ಬಿಟ್ರೆ ಚಕ್ಲಿ ಕಟ್ಟಾಗುತ್ತೆ. ಆ ಕಾರಣಕ್ಕೆ ಒಂದು 2 ನಿಮಿಷ ಟೈಮ್ ತೊಗೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ. ಅವಸರ ಮಾಡಬೇಡಿ. ಚಕ್ಲಿ ಮಾಡಬೇಕಾದ್ರೆ ಅವಸರ ಮಾಡಲ್ಲ, ಯಾಕೆ ನೀವು ಉಲ್ಟಾ ಮಾಡಿ ತೆಗಿಬೇಕಾದ್ರೆ ಅವಸರ ಮಾಡ್ತೀರಾ ನೋಡಿ. ಇವಾಗ ಇದು ಪರ್ಫೆಕ್ಟಾಗಿ ರೆಡಿ ಆಗ್ತಾ ಇದೆ. ಈ ಬಬಲ್ಸ್ ಬರೋದು ಸ್ವಲ್ಪ ಕಡಿಮೆ ಆಗಬೇಕು. ಕಡಿಮೆ ಆದರೆ ಆವಾಗ ನಮಗೆ ಇದು ಚಕ್ಲಿ ರೆಡಿ ಆಗಿದೆ ಅಂತ ಅರ್ಥ ನೋಡಿ. ಇಷ್ಟ ಆದರೆ ಸಾಕು. ಇವಾಗ ಚಕ್ಲಿನ ತೆಗೆದಿಟ್ಕೊಳ್ಳೋಣ ನೋಡಿ. ಎಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಉದ್ದಿನ ಬೇಳೆ ಬಳಸಿ ನಾವು ಚಕ್ಲಿನ ರೆಡಿ ಮಾಡಿದ್ದೀವಿ. ನೀವು ಕೂಡ ಮಾಡ್ತೀರಲ್ವ, ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ.